ಹಲೋ ಎವ್ರಿವನ್, ನಾನು ನಾಗರತ್ನ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಶುಕ್ರವಾರದ ಬ್ಲಾಗ್ ಆಗಿರುತ್ತೆ ಇದು. ಇವತ್ತು ಹಾಗೆ ಹನುಮ ಜಯಂತಿ ಕೂಡ ಇದೆ. ಸೊ ಹಾಗಾಗಿ ಬೆಳಗ್ಗೆನೇ ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆ ಗೀಜೆ ಮನೆಯಲ್ಲಿ ಮಾಡಬೇಕಲ್ವ. ಸೊ ಹಾಗಾಗಿ ಹೊರಗಡೆ ಹೋಗಿದ್ದೆ. ಹೂ ಮತ್ತು ಪೂಜೆ ಸಾಮಾನು ಎಲ್ಲ ಸ್ವಲ್ಪ ಬೇಕಾಗಿತ್ತು ಅಂತ. ಸೊ ಹೂ, ಪೂಜೆ ಸಾಮಾನು ಅದನ್ನೆಲ್ಲ ತೊಗೊಂಬರೋಣ ಅಂತ ಹೋಗಿದ್ದೆ. ಹಬ್ಬ ಹರಿದಿನಗಳಂದರೆ ಹೂವೆಲ್ಲ ತುಂಬ ರೇಟ್ ಜಾಸ್ತಿನೇ ಇರುತ್ತೆ. ಹಾಗೆ ಒಂದು ಸೀರೆ ಬೇಕಾಗಿತ್ತು. ಹಾಗೆ ಸೀರೆ ಕೂಡ ತೊಗೊಳ್ಳೋಣ ಅಂತ ಹಾಗೆ ಹೋಗಿದ್ದೆ. ನಾನು ಅಂದ್ಕೊಂಡಿರೋ ಥರ ಸಿಗಲಿಲ್ಲ, ಬಟ್ ಓಕೆ, ಯಾವುದೋ ಒಂದು ಚೆನ್ನಾಗಿರೋದು ನೋಡೋ ಥರ ಸಿಕ್ತು. ಸೊ ಹಾಗಾಗಿ ತೊಗೊಂಡು ಹಾಗೆ ಹೊರಟ್ವಿ. ಹೋಗ್ತಾ ದಾರಿಯಲ್ಲಿ ಯಾರೋ ಹೆಜ್ಜೆನಿಗೆ ಕಲ್ಲೇನೋ ಹೊಡೆದ್ಬಿಟ್ಟಿದ್ರು. ಸೊ ಹೆಜ್ಜೆನ ಪೂರ್ತಿ ಎದ್ಬಿಟ್ಟಿತ್ತು. ಪಾಪ ಯಾರೋ ಒಬ್ಬರು ಲೇಡಿಗೆ ಫುಲ್ಲು ತಲೆ ಎಲ್ಲ ಕಚ್ಚಾಕ್ಬಿಟ್ಟಿತ್ತಂತೆ. ಸೊ ಹಾಗಾಗಿ ನಾವು ಅಲ್ಲೇ ರೋಡಲ್ಲೇ ವೆಯ್ಟ್ ಮಾಡೋಣ ಅಂತ ನಿಂತ್ಕೊಂಡ್ವಿ. ಅದು ಹೆಜ್ಜೆನೇನಿದೆ ಅದೆಲ್ಲ ಕ್ಲಿಯರ್ ಆಗೋವರೆಗೂ. ಸೊ ಹಾಗೆ ನಮ್ಮ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಕೂಡ ನಡೀತಾ ಇತ್ತಲ್ಲ. ನಾನು ಪಾಪು ಇರೋದ್ರಿಂದ ನಾನು ಹೋಗೋದೇ ಇಲ್ಲ ಆ ಕಡೆ ಜಾಸ್ತಿ. ಸೊ ಹಾಗೆ ಆನ್ ದ ವೇ ರೋಡಲ್ಲಿ ನಿಂತ್ಕೊಂಡು ಏನು ಮಾಡೋದು ಅಂದ್ಬಿಟ್ಟು ನಮ್ಮ ಬಿಲ್ಡಿಂಗ್ ಎಲ್ಲ ನೋಡಿಕೊಂಡು ಹೋಗೋಣ ಅಂತ ಹೋಗಿದ್ದೆ. ಫುಲ್ ಮೇಲಿಂದ ಟಾಪಿಂದ ವ್ಯೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ನಾನು ಎಲ್ಲ ಮೇಲೆಲ್ಲ ನೋಡ್ಕೊಂಬರೋ ಅಷ್ಟರಲ್ಲಿ ಹಾಗೆ ಎಲ್ಲ ಕ್ಲಿಯರ್ ಆಗಿತ್ತು ಮತ್ತು ಎಲ್ಲ ಗಾಡಿಗಳು ಓಡಾಡ್ತಾಯಿದ್ರು. ಸೊ ಹಾಗಾಗಿ ವಾಪಸ್ ಹೊರಟ್ವಿ. ನಾನು ನನ್ನ ತಮ್ಮ ಹೋಗಿದ್ವಿ. ಮನೆಗೆ ಬಂದ ತಕ್ಷಣ ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಸಾಮಾನೆಲ್ಲ ತೊಳ್ಕೊಂಡೆ. ಯಾಕಂದರೆ ಪಾಪುಗೆ 2 ಡೇಸಿಂದ ಜ್ವರ ಇದ್ದಿದ್ದರಿಂದ ನಾನು ಏನು ಪ್ರಿಪ್ರೇಷನ್ಸ್ ಮಾಡ್ಕೊಂಡಿರಲಿಲ್ಲ. ಸೊ ಹಾಗಾಗಿ ನಾನು ಇವತ್ತಿನ ದಿನವೇ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ರೆಡಿ ಮಾಡಿ ಪೂಜೆ ಮಾಡ್ಕೊತಾ ಇದ್ದೀನಿ. ಪಾಪು ಚೆನ್ನಾಗಿದ್ದಿದ್ರೆ ಮೇ ಬಿ ಹಿಂದಿನ ದಿನವೇ ಎಲ್ಲ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೊತಾ ಇದ್ದೆ. ಸೊ ಪಾಪುಗೆ ಹುಷಾರಿಲ್ದಿರೋದ್ರಿಂದ ನಾನು ನೋಡೋಣ, ಆದರೆ ಮಾಡೋಣ, ಇಲ್ಲಾಂದರೆ ಪರವಾಗಿಲ್ಲ ಅಂತ ಅಂದ್ಕೊಂಡಿದ್ದೆ. ಫೇತ್ಫುಲಿ ಪಾಪು ತುಂಬ ಚೆನ್ನಾಗಿ ಆಟ ಆಡ್ಕೊಂಡಿದ್ಲು ಇವತ್ತಿನ ದಿನ. ಸೊ ಹೀಗಾಗಿ ನಾನು ನಿಧಾನ ಆದರೂ ಪರವಾಗಿಲ್ಲ, ಸಂಜೆ ಅಷ್ಟರಲ್ಲಾದರೂ ನಾನು ನಿಧಾನಕ್ಕೆ ಪೂಜೆ ಮಾಡೋಣ ಅಂದ್ಬಿಟ್ಟು ಎಲ್ಲ ಪೂಜೆನ ಮಾಡ್ಕೊತಾ ಇದ್ದೀನಿ. ಸೊ ಪೂಜೆ ಎಲ್ಲ ಆದಮೇಲೆ ಎಲ್ಲ ಒಂದು ಗ್ಲಿಂಪ್ಸ್ನ ತೊಗೊತಾ ಇದ್ದೀನಿ. ಅಂದರೆ ಬಾಗಿಲಲ್ಲಿ ರಂಗೋಲಿ ಹಾಕಿರೋದು ಮತ್ತು ಹೊಸಲು ಪೂಜೆ ಮಾಡಿರೋದನ್ನು ಎಲ್ಲನೂ. ಸೊ ಹಾಗೆ ದೇವಸ್ಥಾನಕ್ಕೆ ಹೊರಟೆ. ಪೂಜೆ ಸಾಮಾನೆಲ್ಲ ಎತ್ತಿಟ್ಕೊಂಡಿದ್ದೆ. ಸೊ ದೇವಸ್ಥಾನಕ್ಕೆ ಹೋದ್ವಿ. ಜನ ಜಾಸ್ತಿ ಯಾರೂ ಇರಲಿಲ್ಲ, ಸಂಜೆ ಆಗಿತ್ತಲ್ಲ. ಸೊ ಅದರಿಂದ ತುಂಬ ಜನ ಇರಲಿಲ್ಲ, ಕಡಿಮೆ ಜನ ಇದ್ದರು. ಹೋಗಿ ನಿಧಾನಕ್ಕೆ ಪೂಜೆ ಎಲ್ಲ ಮಾಡಿಸ್ಕೊಂಡು, ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ತುಂಬ ಹೊತ್ತು ದೇವ್ರ ಮುಂದೆನೇ ನಿಂತ್ಕೊಂಡಿದ್ದೆ. ಅದಾದಮೇಲೆ ಖುಷಿ, ಚಿನ್ನು, ಸೋನು ಎಲ್ಲ ಆಟ ಆಡ್ಕೊಂಡಿದ್ರು ಹೊರಗಡೆ. ನಾನು ನಮ್ಮ ಅತ್ತೆ ಮಕ್ಕಳು ಇಷ್ಟು ಜನನೂ ಹೋಗಿದ್ವಿ. ಮನೆ ಹತ್ತಿರ ಇರೋದ್ರಿಂದನೇ ದೇವಸ್ಥಾನ ಲೇಟಾಗೇ ಹೋದ್ವಿ. ಮತ್ತು ಸ್ವಲ್ಪ ಹೊತ್ತು ಅಲ್ಲಿ ಕೂತ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಮತ್ತೆ ಲೇಟಾಗೇ ಬಂದ್ವಿ. ಹಾಗೆ ಅಲ್ಲೇ ಪ್ರಸಾದ ಎಲ್ಲ ಕೊಡ್ತಾಯಿದ್ರು. ಪ್ರಸಾದನ ತೊಗೊಂಡು ಮನೆಗೆ ಬಂದ್ವಿ. ಮತ್ತು ಸಂಜೆಗೆ ಪಲ್ಲಕ್ಕಿ ಉತ್ಸವ ಕೂಡ ಇತ್ತು, ಆಂಜನೇಯ ಸ್ವಾಮಿಯವ್ರದ್ದು. ನಿನ್ನೆ ನಾನು ಬ್ಲಾಗ್ನ ಎಂಡ್ ಮಾಡೋಕ್ಕಾಗಿಲ್ಲ. ಸೊ ಹಾಗಾಗಿ ಮಾರ್ನಿಂಗ್ ಇವತ್ತು ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಮಾರ್ನಿಂಗ್ ಟೆರೆಸ್ಸಲ್ಲಿ ವಾಕ್ ಹೋಗಿದ್ದೆ. ಆಗ ಗಿಡಗಳು, ಹೂವು, ಒಂದು ಬದನೆಕಾಯಿ ಕೂಡ ಬಿಟ್ಟಿತ್ತು. ಮತ್ತು ಹಾಗೆ ಮೆಂತ್ಯ ಸೊಪ್ಪು ಕೂಡ ಹಾಕಿದ್ದೆ. ಫುಲ್ ಬಂದಿದೆ. ನಾಳೆ ನಾಡಿದ್ರಲ್ಲೆಲ್ಲ ಕಟ್ ಮಾಡ್ಕೊಬೇಕು ಅದನ್ನು. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿದ್ದೆ. ಸೊ ಹೀಗಾಗಿತ್ತು ಇವತ್ತಿನ ನನ್ನ ದಿನ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.